ನೋಡಿ ಕ್ವಶನ್ನು. obtain the half range cosine series for the function f of x is equal to x square over the interval 0, pi. ಅರ್ಥ ಆಗ್ತಿದೆಯಲ್ವಾ? ಇಲ್ಲೇನು ಕೇಳಿದ್ದಾರೆ ಹೇಳಿ. ಹಾಂ, ವೆರಿ ಗುಡ್. ಏನು ಕೊಟ್ಟಿದ್ದಾರೆ ಹೇಳಿ. ಹಾಂ, ವೆರಿ ಗುಡ್. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನು? ಎಕ್ಸ್ ಸ್ಕ್ವೇರ್ ಕೊಟ್ಟಿದ್ದಾರೆ. ಇಲ್ಲಿ ಎಲ್ ಅಂದರೆ ಪೈ ಇದ್ದಂಗೆ, ಗೊತ್ತಾಗ್ತಿದೆಯಲ್ವಾ? ಈಗ ಹೇಳಿ, ಏನಾಡ್ಗೆ 4 ಇಯರ್ ಕೊಸೈನ್ ಸೀರೀಸ್ ಅಂದರೆ ಹಾಫ್ ರೇಂಜ್ 4 ಇಯರ್ ಕೊಸೈನ್ ಸೀರೀಸ್ ಅಂದರೆ ಏನು ಫಾರ್ಮುಲಾ? ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು a0/2 ಪ್ಲಸ್ ಸಮೇಷನ್ ಆಫ್ n ಇಸ್ ಈಕ್ವಲ್ ಟು 1 to infinity an cos n pi x by l dx. ಸಾರಿ, ಡಿ ಎಕ್ಸ್ ಬರೋಲ್ಲ ಇದಕ್ಕೆ. ನೀವು ಹೇಳಿ ನನಗೂ ಆ ಥರನೇ ಬಂದ್ಬಿಟ್ಟಿದ್ದು. ಈಗ ನೋಡಿ, ಡಿ ಎಕ್ಸ್ ಬರೋದು ಎಲ್ಲಿ? ಇಂಟಿಗ್ರೇಷನಲ್ಲಿ. ಇಲ್ಲಿ ಎಲ್ ಜಾಗದಲ್ಲಿ ಪೈ ಹಾಕಿದ್ರೆ ಏನಾಗುತ್ತೆ ಹೇಳಿ. ಎಲ್ ಜಾಗದಲ್ಲಿ ಪೈ ಹಾಕಿದ್ರೆ ಏನಾಗುತ್ತೆ? ಪೈ ಕ್ಯಾನ್ಸಲ್. ಎಲ್ಲಿ ಕಾಸ್ ಎನ್ ಪೈ ಎಕ್ಸ್ ಬೈ ಎಲ್ ಇರುತ್ತೆ ಅಲ್ಲಿ ಏನಾಗುತ್ತೆ? ಬರೀ ಕಾಸ್ ಎನ್ ಎಕ್ಸ್ ಇರುತ್ತೆ. ಎನ್ ಕಾಸ್ ಎನ್ ಎಕ್ಸ್ ಅಷ್ಟೇ. ಗೊತ್ತಾಗ್ತಿದೆಯಲ್ವಾ? ಇದು 4 ಇಯರ್ ಹಾಫ್ ರೇಂಜ್ ಸೀರೀಸ್ದು ಫಾರ್ಮುಲಾ ಆಯ್ತಲ್ವಾ? ಹಾಂ, ಮಾಡ್ಕೋಬೋದು. ಆದರೆ ಜನರಲ್ ಆಗಿ ಪೈ ಬಂದರೆ ಎನ್ ಪೈ ಎಕ್ಸ್ ಬೈ ಎಲ್ಲೆಲ್ಲ ಬರೆಯೋಕ್ಕೆ ಹೋಗಬೇಡಿ, ಬರೀ ಕಾಸ್ ಎನ್ ಎಕ್ಸು. ಅರ್ಥ ಆಗ್ತಿದೆಯಲ್ವಾ? ಇದೇ ಬೇರೆ ಫಾರ್ಮುಲಾ ಅಂದ್ಕೊಳ್ಳಿ, ಇಲ್ಲಾಂದರೆ ಅದೇ ಬೇರೆ ಫಾರ್ಮುಲಾ. 0 to ಪೈ ಬಂದರೆ ಬೇರೆ, 0 to ಎಲ್ ಬಂದರೆ ಎಲ್ ಅಥವಾ 1, 2 ಏನೇ ಬಂದರೂ ಬೇರೆ. ಈಗ ನೋಡಿ, ಇಲ್ಲಿ ಏನು ಫಾರ್ಮುಲಾ? 2/π. ಎಲ್ ಜಾಗದಲ್ಲಿ ಏನು ಹಾಕ್ಕೋಬೇಕು? ಪೈ ಹಾಕ್ಕೋಬೇಕು. 0 to ಪೈ ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಏನು ಫಾರ್ಮುಲಾ ಬೇಕಿದ್ರೆ ಕಂಪೇರ್ ಮಾಡ್ತೀನಿ ನೋಡಿ. ಏನು ಫಾರ್ಮುಲಾ ಲಾಸ್ಟ್ ಟೈಮಲ್ಲಿ ಬಂದಿದ್ದು ನಾನು ಬರೆದಿದ್ದು 2/l ಹೇಳಿ. 0 to l ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಎಲ್ ಜಾಗದಲ್ಲಿ ಏನು ಹಾಕ್ಕೊಳ್ಳೋಣ? ಪೈ. ಕ್ರಿಯೇಟ್ ಆಗಿಬಿಡುತ್ತೆ. ಗೊತ್ತಾಗ್ತಿದೆಯಲ್ವಾ? ಬೇಕಿದ್ರೆ ಅದು ಗೊತ್ತಿದ್ರೆ ಅದರಿಂದ ಕ್ರಿಯೇಟ್ ಮಾಡ್ಕೊಳ್ಳಿ. ಎಲ್ ಜಾಗದಲ್ಲಿ ಏನು ಹಾಕ್ಕೊಳ್ಳಿ? ಪೈ ಹಾಕ್ಕೊಳ್ಳಿ, ಫಾರ್ಮುಲಾ ಬಂದ್ಬಿಡುತ್ತೆ. ಈಗ ನೆಕ್ಸ್ಟ್ ಹೇಳಿ, ಏನು ಫಾರ್ಮುಲಾ ಹೇಳಿ. 2/π 2/l ಫಸ್ಟು ಬರ್ಬಿಡ್ತೀನಿ, ಆಮೇಲೆ ಕ್ರಿಯೇಟ್ ಮಾಡ್ತೀನಿ, ಸರಿನಾ? ಹೇಳಿ. 0 to l ಎಫ್ ಆಫ್ ಎಕ್ಸ್ ಕಾಸ್ ಎನ್ ಪೈ ಎಕ್ಸ್ ಬೈ ಎಲ್ ಡಿ ಎಕ್ಸ್. ಕರೆಕ್ಟ್ ಅಲ್ವಾ? ಈಗ ಎಲ್ ಜಾಗದಲ್ಲಿ ಏನಾಗಬೇಕು ನಾನು? ಪೈ. ಏನಾಗುತ್ತೆ ಇದು? 2/π. ಇದೇನಾಗುತ್ತೆ? 0 to ಪೈ. ಇಲ್ಲೇನಾಗುತ್ತೆ? ಎಲ್ ಜಾಗದಲ್ಲಿ ಪೈ. ಇಲ್ಲಿ ಪೈ ಕ್ಯಾನ್ಸಲ್ ಆದರೆ ಉಳಿಯೋದೇನು? ಕಾಸ್ ಎನ್ ಎಕ್ಸ್ ಡಿ ಎಕ್ಸ್. ನೋಡಿ, ಎಲ್ಲ ಟೈಮ್ ಡಿ ಎಕ್ಸ್ ಬರಲ್ಲ. ಅದು ಸಮೇಷನಲ್ಲಿ ಎನ್ ಎಕ್ಸ್ ಇರುತ್ತೆ, ಇಂಟಿಗ್ರೇಷನಲ್ಲಿ ಡಿ ಎಕ್ಸ್ ಬರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಈಗ ಫಸ್ಟು ಇದು ಫಾರ್ಮುಲೇಸ್ ಇಂಪಾರ್ಟೆಂಟು. ನಿಮ್ಮ ಏನೇನಂದರೆ ಎಫ್ ಆಫ್ ಎಕ್ಸ್ನ ಫೈಂಡ್ ಮಾಡೋದು. ಆ ಫೈಂಡ್ ಮಾಡೋಕ್ಕೆ ಏನಾಡ್ಗೆ ಈ ಫಾರ್ಮುಲಾ, ಎ ಎನ್ಗೆ ಈ ಫಾರ್ಮುಲಾ. ಅರ್ಥ ಆಗ್ತಿದೆಯಲ್ವಾ? ಈ ಫಾರ್ಮುಲಾನ ಬರೀರಿ. ಹೇಳಿ, ಏನಾಟ್ ಅಂದರೆ ಏನು? ಇಲ್ಲಿ ಎಲ್ಲೆಲ್ಲ ಫೈಂಡ್ ಮಾಡೋದೇನು ಬೇಕಾಗಿಲ್ಲ. ಹೇಳಿ, ಏನಾಟ್ಗೆ ಏನು ಫಾರ್ಮುಲಾ? 2/π 0 to ಪೈ ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಕರೆಕ್ಟ್ ಅಲ್ವಾ? A0 ಈಸ್ ಈಕ್ವಲ್ ಟು ಹೇಳಿ 2/π ಇಂಟೆಗ್ರಲ್ ಆಫ್ 0 to ಪೈ ಎಫ್ ಆಫ್ ಎಕ್ಸ್ ಅಂದ್ರೇನು? ಡಿ ಎಕ್ಸ್. ಈಗ ಇಂಟೆಗ್ರಲ್ ಆಫ್ ಎಕ್ಸ್ ಸ್ಕ್ವೇರ್ ಅಂದರೆ ಏನು? ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. x³/3 ಹೇಳಿ. x³/3. ಇಲ್ಲಿ k ಇಂಟು ಫಂಕ್ಷನ್ ಆಫ್ ಎಕ್ಸ್ ಮಾಡ್ಕೋಬೇಕು. k ಇಂಟು ಏನು ಮಾಡ್ಕೋಬೇಕು? ಫಂಕ್ಷನ್ ಆಫ್ ಎಕ್ಸ್ ಅಂದರೆ ಫೈ ಆಫ್ ಎಕ್ಸ್ ಅಂದ್ಕೊಳ್ಳಿ ಅಥವಾ ಜಿ ಆಫ್ ಎಕ್ಸ್ ಅಂದ್ಕೊಳ್ಳಿ. ಇಲ್ಲಿ ಕೆ ಏನು? x³/3 ಇದೆಯಲ್ವಾ? ಆ x³/3ನ ನೀವು k ಇಂಟು ಫಂಕ್ಷನ್ ಆಫ್ ಎಕ್ಸ್ ಮಾಡ್ಕೋಬೇಕು. ಕೆ ಏನು? ಫಂಕ್ಷನ್ ಆಫ್ ಎಕ್ಸ್ ಏನು? ಅಂದರೆ ಬರೀ ಎಕ್ಸ್ ಇರಬೇಕು, ಮತ್ತು ಕೆನ ಆಚೆ ತಗೋಬೇಕು, ಆ ಥರ ಅಂದ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವಾ? ಕೆ ಅಂದರೆ ಏನಿಲ್ಲಿ 3 ಕೆಳಗಡೆ ಇರೋದಲ್ವಾ? 1/3 ಆಚೆ ತಗೋಬೇಕು. ಏನು ಆಚೆ ತಗೋಬೇಕು? 1/3. ಏನಾಗುತ್ತೆ? 2/π 1/3 ಮಲ್ಟಿಪ್ಲೈ ಮಾಡಿದ್ರೆ 3π. ಅರ್ಥ ಆಗ್ತಿದೆಯಲ್ವಾ? ಉಳಿದಿದೇನು? x³ ಒಳಗಡೆ ಇಟ್ಕೊಳ್ಳಿ, ಬೇರೆದನ್ನ ಆಚೆ ತಗೊಳ್ಳಿ ಅಷ್ಟೇ. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ x³ ಲಿಮಿಟ್ ಅಪ್ಲೈ ಮಾಡಿ. ಏನಾಗುತ್ತೆ? ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ? ಆಮೇಲೆ
0 ಕ್ಯೂಬ್. ಪೈ ಕ್ಯೂಬ್ ಮೈನಸ್ 0 ಕ್ಯೂಬ್ ಅಂದರೆ ಏನಾಗುತ್ತೆ? ಪೈ ಕ್ಯೂಬ್. ಇಲ್ಲಿ ಪೈ ಕ್ಯೂಬ್ಗೆ ಪೈ ಕ್ಯಾನ್ಸಲ್ ಆದರೆ ಉಳಿಯೋದೇನು? 2π²/3. ಕರೆಕ್ಟ್ ಅಲ್ವಾ? ಪೈ ಹೋದರೆ π² ಉಳಿಯುತ್ತೆ, 2π²/3 ಆಗುತ್ತೆ. ಕರೆಕ್ಟ್ ಅಲ್ವಾ? ಇದು ಏನು ಏನಾಟಾಯಿತು. ನೆಕ್ಸ್ಟ್ ಏನು ಫೈಂಡ್ ಮಾಡಬೇಕು? ಎನ್ಗೆ ಫಾರ್ಮುಲಾ ಏನು? an is equal to ಹೇಳಿ ಫಾರ್ಮುಲಾ 2/π ಇಂಟೆಗ್ರಲ್ ಆಫ್ 0 to π f of x cos nx dx. ಈಗ an is equal to ಹೇಳಿ 2/π 0 to π f of x ಅಂದ್ರೇನು? x² cos nx dx. ಗೊತ್ತಾಗ್ತಿದೆಯಲ್ವಾ? ಈಗ ಇದು x² ಇಂಟು ಕಾಸ್, x² ಇದ್ದರೆ ಡೈರೆಕ್ಟ್ ಇಂಟಿಗ್ರೇಟ್ ಮಾಡ್ಬೋದು. ಇಲ್ಲಿ x² ಯಾವುದ್ರ ಜೊತೆಗೆ ಮಲ್ಟಿಪ್ಲೈ ಇದೆ? ಕಾಸ್ nx. ಅದಕ್ಕೆ ಏನು ಮಾಡಬೇಕು? ಬರ್ನೋಲಿಸ್ ರೂಲ್ ಅಪ್ಲೈ ಮಾಡೋದು. ಬರ್ನೋಲಿಸ್ ರೂಲ್ ಯಾವ ಥರ ಅಪ್ಲೈ ಮಾಡ್ತೀರಾ ಹೇಳಿ? 2/π ಹಂಗೆ ಇಟ್ಕೊಳ್ಳಿ, x² ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಇಂಟೆಗ್ರಲ್ ಆಫ್ ಕಾಸ್ ಎಕ್ಸ್ಗೆ ಫಾರ್ಮುಲಾ ಏನು? ಇಂಟೆಗ್ರಲ್ ಆಫ್ ಕಾಸ್ ಎ ಡಿ ಎಕ್ಸ್ ಅಂದರೆ ಏನು? ಸೈನ್ ax/a. ಇಲ್ಲಿ ಎ ಅಂದ್ರೇನು? ಎನ್ನು. ಇಂಟೆಗ್ರಲ್ ಆಫ್ ಕಾಸ್ nx ಡಿ ಎಕ್ಸ್ ಅಂದ್ರೆ ಏನು? ಸೈನ್ nx/n ಮೈನಸ್ d/dx ಆಫ್ x² ಗೊತ್ತಿರಬೇಕು. d/dx ಆಫ್ x² ಏನು? 2x. x²ಗೆ ಡಿಫ್ರೆನ್ಷಿಯೇಷನ್ ಏನು? ಇಂಟಿಗ್ರೇಷನ್ ಆಫ್ ಏನು ಗೊತ್ತಿರಬೇಕು ನಿಮಗೆ? ಸೈನ್ ax dx ಅಂದರೆ ಏನು? ಮೈನಸ್ ಕಾಸ್ ax/a. ಇಲ್ಲಿ ಎ ಅಂದ್ರೇನು? ಎನ್ನು. ಅರ್ಥ ಆಗ್ತಿದೆಯಲ್ವಾ? ಈಗ ಸೈನ್ ax/a dx ಅಂದರೆ ಮೈನಸ್ ಕಾಸ್ ax/a² ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಏನಾಗುತ್ತೆ ಇದು ಹೇಳಿ? ಮೈನಸ್ ಕಾಸ್ nx/n ಇರೋದು ಏನಾಗುತ್ತೆ? n². ಈಗ ನೋಡಿ, ಇದಕ್ಕೆ ಸ್ಟಾಪ್ ಮಾಡಬೇಕಾ ಇಲ್ಲಿ ಬರ್ನೋಲಿಸು? ಯಾಕೆ? ಮತ್ತೆ ಎಕ್ಸ್ ಇದೆ, ಕಾಸು ಸೈನ್ ಲೆಫ್ಟಲ್ಲಿ ಎಕ್ಸ್ ಇದ್ದರೆ ಮತ್ತೆ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಈಗ ಮೈನಸ್ಗೆ ಏನು ಬರ್ಕೋಬೇಕೀಗ? ಪ್ಲಸ್. d/dx ಆಫ್ 2x ಅಂದರೆ ಏನು? 2 ಇಂಟು 1 ಅಂದರೆ 2 ಆಗುತ್ತೆ. ಆಮೇಲೆ ಇಂಟಿಗ್ರೇಷನ್ ಆಫ್ ಕಾಸ್ nx ಕಾಸ್ nxಗೆ ಏನು ಅಂದರೆ ಸೈನ್ nx. ಇಂಟೆಗ್ರಲ್ ಆಫ್ ಕಾಸ್ a dx ಅಂದರೆ ಏನು? ಸೈನ್ ax/a. ಅದೇ ಥರ ಇಂಟೆಗ್ರಲ್ ಆಫ್ ಕಾಸ್ nxಗೆ ಏನು? ಸೈನ್ nx/n. ಇಲ್ಲಿ ಮೈನಸ್ ಹಂಗೆ ಇರುತ್ತೆ, ಕಾಸ್ಗೆ ಸೈನ್ nx/n. ಆ n ಯಾವುದಕ್ಕೆ ಮಲ್ಟಿಪ್ಲೈ ಆಗುತ್ತೆ? n³ ಆಗುತ್ತೆ. ಲಿಮಿಟ್ ಏನು? π. ಕರೆಕ್ಟ್ ಅಲ್ವಾ? ಇಲ್ಲಿ ಸೈನ್ nπ ಅಂದರೆ ಏನು? 0. ಸೈನ್ nπ ಅಂದರೆ ಏನು? ಸೈನ್ 0 ಅಂದರೆ 0. ಇಲ್ಲಿ ಯಾವುದ್ಯಾವ್ದು 0 ಆಗುತ್ತೆ ಹೇಳಿ? ಸೈನ್ nπ ಇದಾಗುತ್ತೆ ಮತ್ತು ಸೈನ್ 0 ಇದಾಗುತ್ತೆ. 0 ಇಂಟು 0 0 ಇಂಟು ಎನಿಥಿಂಗ್ ಇಸ್ 0. ಅರ್ಥ ಆಗ್ತಿದೆಯಲ್ವಾ? ಈಗ ಅಪ್ಪರ್ ಲಿಮಿಟ್ಗೂ 0, ಲೋವರ್ ಲಿಮಿಟ್ಗೂ 0. ಇಲ್ಲೇನು ಮಾಡಬೇಕು? ಕೇನ ಆಚೆ ತೊಗೊಂಡು ಎಕ್ಸ್ಗಳನ್ನ ಒಂದು ಕಡೆ ಇಟ್ಕೋಬೇಕು ಬೇರೆದರಲ್ಲಿ. ಈಗ ಹೇಳಿ ಹೆಂಗೆ ಮಾಡ್ತೀರಾ? ಏನಂದ್ರೆ ಏನು? 2/π. ಇಲ್ಲಿ ನೋಡಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಏನು ಬರೆಯೋದು ಬೇಕಾಗಿಲ್ಲ. 2/n² ಆಚೆ ಬರ್ಕೊಳ್ಳಿ. ಯಾವುದನ್ನ ಆಚೆ ಬರ್ಕೋತೀರಾ? 2/n². ಯಾವುದನ್ನ ಒಳಗಡೆ ಇಟ್ಕೋತೀರಾ ಹೇಳಿ? ಇದರಲ್ಲಿ ಉಳಿಯೋದು ಎಕ್ಸ್ ಮತ್ತು ಏನ. ಈಗ ನೋಡಿ, 2 ಇಂಟು ಎಕ್ಸ್ ಇದ್ದರೆ 2ನ ನೀವು ಆಚೆ ಬರ್ಕೋಬೋದು. ಅದೇ 2 - x ಇದ್ದರೆ 2ನ ಆಚೆ ಬರೋಂಗಿಲ್ಲ. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ 2 ಇಂಟು ಎಕ್ಸ್ ಇದೆಯಲ್ವಾ, 2ನ ನೀವು ಆಚೆ ಬರಿಬೋದು. ಅದೇ ಕೇಸಲ್ಲಿ 2 - x ಇದ್ದರೆ ಆಚೆ ಬರೋಂಗಿಲ್ಲ. ಅರ್ಥ ಆಗ್ತಿದೆಯಲ್ವಾ? ಎಕ್ಸ್ನ ಒಳಗಡೆ ಬರ್ಕೊಳ್ಳಿ. ಏನು ಒಳಗಡೆ ಏನೇನು ಬರುತ್ತೆ ಹೇಳಿ? ಎಕ್ಸ್ ಮತ್ತು ಕಾಸ್ nx. ಲಿಮಿಟ್ ಏನು? 0 to π. 2/n² ಆಚೆ ಬರ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವಾ? ಈಗ ಹೇಳಿ, 2 2s 4. π ಇಂಟು n² ಏನಾಗುತ್ತೆ? πn². ಎಕ್ಸಾಕ್ಟ್ದಲ್ಲಿ ಪೈ ಹಾಕಿದ್ರೆ π ಕಾಸ್ nπ ಮೈನಸ್ ಎಕ್ಸಾಕ್ಟ್ದಲ್ಲಿ 0 ಹಾಕಿದ್ರೆ 0 ಕಾಸ್ 0. ಕಾಸ್ nπ ಅಂದರೆ ಏನು? ಕಾಸ್ nπ ಅಂದರೆ -1/n. ಕಾಸ್ nπ ಅಂದ್ರೇನು? -1/n. ಕಾಸ್ 0 ಅಂದರೆ 1. ಈಗ ಹೇಳಿ ಏನಾಗುತ್ತೆ ಇದು?
ಎ ಎನ್ ಈಸ್ ಈಕ್ವಲ್ ಟು 4/πn² ಇಂಟು -1/n. ಇಲ್ಲಿ 0 ಇಂಟು 1, ಕಾಸ್ 0 ಅಂದರೆ 1 ಅಲ್ವಾ? 0 ಇಂಟು ಎನಿಥಿಂಗ್ ಇಸ್ 0. 0 ಇಂಟು 1 0 ಆಗುತ್ತೆ. -0 ಅಂದರೆ ಇದೇನು ಬರೆಯೋದು ಬೇಕಾಗಿಲ್ಲ. ಅರ್ಥ ಆಯ್ತಲ್ವಾ? ಈಗ ಆನ್ಸರ್ ಏನಾಯಿತು? 4/πn² ಇಂಟು -1/n. ಪೈ ಕ್ಯಾನ್ಸಲ್ ಆದರೆ ಏನು ಆನ್ಸರು? 4/n² ಇಂಟು -1/n. ಗೊತ್ತಾಗ್ತಿದೆಯಲ್ವಾ? ನೆಕ್ಸ್ಟ್ ಏನು ಮಾಡ್ಬೇಕು ಹೇಳಿ? ಮುಗೀತಷ್ಟೇ. ಇದು ಮಲ್ಟಿಪ್ಲೈ ಏನು ಮಾಡೋಕ್ಕೆ ಹೋಗಬೇಡಿ, ಅದು ಹೆಂಗಿದೆ ಹಂಗೆ ಇರಲಿ, ಎಕ್ಸ್ಟ್ರಾ ಏನೂ ಮಾಡೋಕ್ಕೆ ಹೋಗಬೇಡಿ. ಇದಕ್ಕೆ ಹಿಂಗಿದೆ ಸ್ಟಾಪ್ ಮಾಡಿ. ಈಗೇನು ಲಾಸ್ಟಲ್ಲಿ ಬರೀಬೇಕು? ಹಾಫ್ ರೇಂಜ್ ಕೊಸೈನ್, 4 ಇಯರ್ ಕೊಸೈನ್ ಸೀರೀಸ್ ಬೇಕಾದರೆ ಬರ್ಕೊಳ್ಳಿ. ಈಸ್ ಹೇಳಿ ಫಾರ್ಮುಲಾ. f(x) is equal to a0/2 plus summation of n is equal to 1 to infinity an cos nx. ಕರೆಕ್ಟ್ ಅಲ್ವಾ? ಇಲ್ಲಿ f(x) ಅಂದರೆ ಏನು? x². a0/2 ಅಂದ್ರೇನು? 2π²/3/2 ಪ್ಲಸ್ ಸಮೇಷನ್ ಆಫ್ n is equal to 1 to infinity. an ಅಂದ್ರೇನು? 4/n² -1/n cos nx. ಇದೇ ಫೈನಲ್ ಆನ್ಸರ್. ಇದು ಕ್ಯಾನ್ಸಲ್ ಆದರೆ ಏನು ಉಳಿಯುತ್ತೆ ಹೇಳಿ? π²/3 ಸಮೇಷನ್ ಆಫ್ n is equal to 1 to infinity ಹೇಳಿ n² -1/n cos nx ಆಗುತ್ತೆ. ಗೊತ್ತಾಯ್ತಲ್ವಾ? ಥ್ಯಾಂಕ್ ಯು. ಇನ್ನೊಂದು ಸತಿ ಏನು ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ ಅಲ್ವಾ? ಅರ್ಥ ಆಯ್ತಲ್ವಾ? ಥ್ಯಾಂಕ್ ಯು.